ಹಾಯ್ ಎವ್ರಿವನ್, ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ನಾನು ನಿಮ್ಮ ಮನು ಟಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಫ್ಯಾಕಲ್ಟಿ. ಟುಡೇ ಕ್ಲಾಸಲ್ಲಿ ಗ್ರೂಪ್ ಸಿ, ಗ್ರೂಪ್ ಬಿ, KPSC ಗ್ರೂಪ್ ಬಿ ಅಲ್ಲಿ ಬಂದಂತ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಆಲ್ರೆಡಿ ಒಂದು ಕ್ವಶನ್ ಆಗಿತ್ತು ಲಾಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಎರಡನೇ ಕ್ವಶನ್ ಮತ್ತೆ ಮೂರನೇ ಕ್ವಶನ್ ನೋಡ್ತಾ ಹೋಗೋಣ. ಓಕೆ, ಕ್ಲಿಯರ್? ಓಕೆ, ಸೆಕೆಂಡ್ ಕ್ವಶನ್, ಬ್ಲಾಕ್ ಚೈನ್ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬ್ಲಾಕ್ ಚೈನ್ ಎಂದರೆ ಒಂದು ವಿಶಿಷ್ಟವಾದ ಕ್ರಿಪ್ಟೋಗ್ರಫಿ, ಸುರಕ್ಷಿತ ವಿತರಿತ ಡಾಟಾ ರಚನೆ. ಪಿಯರ್ ಟು ಪಿಯರ್ ನೆಟ್ವರ್ಕ್ಗಳನ್ನು ನಿರ್ವಹಿಸಲು ಕೇಂದ್ರೀಕೃತ ಪ್ರಾಧಿಕಾರದ ಅಗತ್ಯವಿದೆ. ಆಪ್ಷನ್ 3, ಇದನ್ನು ಕ್ರಿಪ್ಟೋ ಕರೆನ್ಸಿಗಳ ಹೊಸತಾಗಿ ಸ್ಮಾರ್ಟ್ ಸಂವಹನ ಮತ್ತು ಡಿಜಿಟಲ್ ಮತದಾನದಲ್ಲಿ ಬಳಸಬಹುದು. ಇಂಗ್ಲಿಷ್ ಅಲ್ಲಿ ಒಂದ್ಸತಿ ನೋಡ್ಬಿಡೋಣ. ಕನ್ಸಿಡರ್ the following statement. Okay, statement 1, blockchain data structure is a specialized cryptography, graphically secure distributed. Second statement, a centralized authority is required to manage peer-to-peer network. Third one, it can be used in applications behind cryptocurrency such as smart communication and digital voting. Okay, first ನಾವು ಬ್ಲಾಕ್ ಚೈನ್ ಅಂದ್ರೆ ಏನು, ಓಕೆ, ಬ್ಲಾಕ್ ಚೈನ್ ಅಂದ್ರೆ ಏನು ಅಂತ ನೋಡ್ಬಿಡೋಣ. ಆಮೇಲೆ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗೋಣ. ಓಕೆ, ಬ್ಲಾಕ್ ಚೈನ್ ಅಂದ್ರೆ ಏನು ನಿಮ್ಗೆಲ್ಲರಿಗೂ ಗೊತ್ತು. ಬ್ಲಾಕ್ ಚೈನ್ ಅನ್ನೋದು, ಬ್ಲಾಕ್ ಚೈನ್ ಅಂದ್ರೆ ಫಸ್ಟ್ ಆಫ್ ಆಲ್ ಏನಿಲ್ಲ, ಬ್ಲಾಕ್ ಚೈನ್ ಅಂದ್ರೆ ಒಂದು ಲೆಡ್ಜರ್ ಅಥವಾ ಒಂದು ಸ್ಟೇಟ್ಮೆಂಟ್. ಫಾರ್ ಎಕ್ಸಾಂಪಲ್, ಇವರ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಒಂದು ಬ್ಲಾಕ್ ಚೈನ್. ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ತರ ಒಂದು ಲೆಡ್ಜರ್. ಓಕೆ, ಈ ಲೆಡ್ಜರ್ ಒಳಗಡೆ ಏನ್ ನೋಟ್ ಮಾಡ್ತಾರೆ? ಟ್ರಾನ್ಸಾಕ್ಷನ್. ಫಾರ್ ಎಕ್ಸಾಂಪಲ್, ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್. ಓಕೆ, ನಿಮ್ಮಲ್ಲಿ ಎಷ್ಟು ಅಮೌಂಟ್ ಬಂತು, ನಿಮ್ಮ ಅಕೌಂಟ್ಗೆ ಎಷ್ಟು ಅಮೌಂಟ್ ಹೋಯ್ತು ಅನ್ನೋದನ್ನ ಟ್ರಾನ್ಸಾಕ್ಷನ್ ನೋಡ್ತಾ ಇರ್ತೀರಾ. ಇಲ್ಲ ಏನ್ ಮಾಡ್ಬೋದು, ಎಂಟ್ರಿ ಅಂಡ್ ಎಕ್ಸಿಟ್. ಎಂಟ್ರಿ ಅಂಡ್ ಎಕ್ಸಿಟ್. ಓಕೆ, ಏನೋ ಎಂಟ್ರಿ ಅಂಡ್ ಎಕ್ಸಿಟ್. ಫಾರ್ ಎಕ್ಸಾಂಪಲ್, ಒಂದು ಆಫೀಸ್ ಇರುತ್ತೆ, ಆಫೀಸ್ಗೆ ನೀವೆಲ್ಲ ಯಾವ ಟೈಮಿಗೆ ಹೋಗ್ತಾ ಇದ್ದೀರಾ, ಓಕೆ, ಅದನ್ನೇನ್ ಮಾಡ್ತಾನೆ, ಒಬ್ಬ ಸೆಕ್ಯೂರಿಟಿ ಎಂಟ್ರಿ ಮಾಡ್ತಾನೆ. ಆಫೀಸ್ಗೆ ಯಾವ ಟೈಮಿಂದ ಹೊರಗಡೆ ಬರ್ತಾ ಇದ್ದೀರಾ, ಅವ ಸೆಕ್ಯೂರಿಟಿ ಎಂಟ್ರಿ ಮಾಡ್ತಾನೆ. ಈ ತರ ಒಂದು ಎಂಟ್ರಿ, ಒಂದು ಡೇಟಾ ಇದು. ಓಕೆ, ಈ ಡೇಟಾನ 1 ಮಂತ್ ಡೇಟಾ, 30 ಡೇಸ್ ಡೇಟಾ, ಯಾವುದು ಎಂಟ್ರಿ ಅಂಡ್ ಎಕ್ಸಿಟ್, ಈ ಡೇಟಾ ಇದೆ. ಓಕೆ, ಇದು ಒಂದು ಸೆಟ್ ಆಫ್ ಡೇಟಾ. ಓಕೆ, ಈ ಡೇಟಾನ ಏನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾರಿಗೆ? ಫಾರ್ ಎಕ್ಸಾಂಪಲ್, ನಿಮ್ಮ ಆಫೀಸಲ್ಲಿ 100 ಮೆಂಬರ್ಸ್ ಇದ್ದಾರೆ. ಓಕೆ, ಈ 100 ಮೆಂಬರ್ಸ್ಗೆ ಈ ಡೇಟಾನ ಏನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 100 ಮೆಂಬರ್ಸ್ಗೂ ಏನಾಗಬೇಕು, ಆಕ್ಸಿಸ್ ಬರಬೇಕು ಈ ಡೇಟಾ. ಓಕೆ, ಆಯ್ತು. ಮನು ಈ ಟೈಮಲ್ಲಿ ಎಂಟ್ರಿ ಕೊಟ್ಟ, ಈ ಟೈಮಲ್ಲಿ ಎಕ್ಸಿಟ್ ಆದ, ಈ ಟೈಮಲ್ಲಿ ಎಂಟ್ರಿ ಕೊಟ್ಟ, ಈ ಟೈಮಲ್ಲಿ ಎಕ್ಸಿಟ್ ಆದ. 100 ಜನಕ್ಕೂ 100 ಜನಕ್ಕೆ ಏನಾಗಬೇಕು, ಗೊತ್ತಾಗಬೇಕು. ಏನೋ ಈ ಡೇಟಾ ಆಕ್ಸಿಸ್ 100 ಜನಕ್ಕೂ ಈ ಆಕ್ಸಿಸ್ ಗೊತ್ತಾಗಬೇಕು. ಅಂದ್ರೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಹಂಚಿಕೆ ಆಗುತ್ತೆ. ಓಕೆ, ಈ ಡೇಟಾ ಈಕ್ವಲ್ ಆಗಿ. ನೆಕ್ಸ್ಟ್, ಆ ಡೇಟಾ ಬಂತು. ಆ ಡೇಟಾವನ್ನು ಒಂದು ಕೂಡಿಟ್ಟ ಡೇಟಾ ಇರುತ್ತಲ್ಲ, ಆ ಡೇಟಾಗೆ ಒಂದು ಪಾಸ್ವರ್ಡ್, ಇದನ್ನ ಆಶ್ ಅಂತ ಕರಿತೀವಿ. ಒಂದು ಪಾಸ್ವರ್ಡ್ ನ ಆಶ್ ಅಂತ ಕರಿತೀವಿ. ಒಂದು ಪಾಸ್ವರ್ಡ್ ಕೊಟ್ಟ. ಓಕೆ, ಈ ಪಾಸ್ವರ್ಡ್ ಕೊಟ್ಟು ಏನ್ ಮಾಡ್ತಾನೆ, ಈ 100 ಜನನು ಈ ಡೇಟಾ ಮೇಲೆ ಒಂದು ಕಾರ್ಯನಿರ್ವಹಿಸಬಹುದು. ಈ ಡೇಟಾ ಮೇಲೆ 100 ಜನರು ಏನ್ ಮಾಡ್ಬೋದು, ಕಾರ್ಯನಿರ್ವಹಿಸಬಹುದು. ಯಾರು ಇಲ್ಲಿ ಹೆಚ್ಚಲ್ಲ, ಯಾರು ಇಲ್ಲಿ ಕಡಿಮೆ ಅಲ್ಲ, ಎಲ್ಲರೂ ಏನ್ ಮಾಡುದು, ಈಕ್ವಲ್ ಆಗಿ ಏನ್ ಮಾಡುದು, ಅದರ ಮೇಲೆ ಒಂದು ಕಾರ್ಯಗತವಾಗಿ ಕಾರ್ಯನಿರ್ವಹಿಸಬಹುದು. ಅದಕ್ಕೆ ಎಲ್ಲರಿಗೂ ಓನರ್ ಆಗಿರ್ತಾರೆ. 100 ಮೆಂಬರ್ಸ್ ಕೂಡ ಓನರ್ ಆಗಿರ್ತಾರೆ. ಇಲ್ಲಿ ಯಾರು ಸೆಂಟ್ರಲ್ ಇಲ್ಲ. ಫಾರ್ ಎಕ್ಸಾಂಪಲ್, RBI ಬ್ಯಾಂಕ್ ಅಂತ ಇದೆ ಅಂದ್ರೆ, ಎಲ್ಲ ಇಂಡಿಯಾದಲ್ಲಿ ಬ್ಯಾಂಕ್ಗಳಿಗೆ RBI ಸೆಂಟ್ರಲ್ ರೆಗ್ಯುಲೇಟರ್ ಮಾಡ್ತಾ ಇರುತ್ತೆ. ಸೆಂಟ್ರಲೈಸ್ಡ್ ಬ್ಯಾಂಕ್ ಯಾವುದು, RBI ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಬಟ್ ಇದ್ರಲ್ಲಿ ಯಾವುದು ಸೆಂಟ್ರಲೈಸ್ಡ್ ಆಗಿಲ್ಲ. ಓಕೆ, ಎಲ್ಲ ಡಿಸೆಂಟ್ರಲೈಸ್ಡ್. ಅಂದ್ರೆ ಇವರೆಲ್ಲ ಏನ್ ಮಾಡ್ತಿದ್ದಾರೆ, ಅವರದೇ ಡೇಟಾವನ್ನ ಅವರೇ ಏನ್ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾರೆ. ಓಕೆ, ಇಲ್ಲಿ ಈ ಡೇಟಾವನ್ನು ನೋಡ್ತಾ ಇದ್ರಲ್ಲ, ಈ ಡೇಟಾದಲ್ಲಿ ಎಲ್ಲರಿಗೂ ಆಕ್ಸಿಸ್ ಇದೆ. ಬಟ್ ಚೇಂಜ್ ಮಾಡಕ್ಕೆ ಯಾವುದೇ ತರದ ಆಕ್ಸಿಸ್ ಇರಲ್ಲ. ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಈ ಡೇಟಾನ ಏನ್ ಮಾಡೋದಕ್ಕಾಗೋದಿಲ್ಲ, ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಈ ರೀತಿ ಒಂದು ಟೆಕ್ನಾಲಜಿನ, ಫಾರ್ ಎಕ್ಸಾಂಪಲ್, ಈ ಡೇಟಾನ ಚೇಂಜ್ ಮಾಡೋದಕ್ಕಿದ್ರೆ ಯಾರೋ ಒಬ್ರು ಚೇಂಜ್ ಮಾಡಿದ್ರು. ಓಕೆ, ಯಾರೋ ಒಬ್ರು ಚೇಂಜ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಈ ಚೇಂಜ್ ಮಾಡಿದ ಡೇಟಾ ಚೇಂಜ್ ಮಾಡಿದಂಗೆ ಏನಾಗುತ್ತೆ, ನೆಕ್ಸ್ಟ್
ಡೇಟಾ ಏನಾಗುತ್ತೆ ಅದು ಇನ್ವ್ಯಾಲಿಡ್ ಆಗ್ಬಿಡುತ್ತೆ. ಓಕೆ, ಈ ತರದ ಒಂದು ಟೆಕ್ನಾಲಜಿ ಬ್ಲಾಕ್ ಚೈನ್ ಅಂತ ಕರಿತೀವಿ. ಓಕೆ, ಬ್ಲಾಕ್ ಚೈನ್. ಓಕೆ, ಸತೋಶಿ ನಾಕೋಮೋಟೋ ಅನ್ನೋರು ಫಸ್ಟ್ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸತೋಶಿ ನಾಕಾಮೋಟೋ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಇವರು ಇಂಟ್ರೊಡ್ಯೂಸ್ ಮಾಡಿದ್ದು ಈ ಒಂದು ಬ್ಲಾಕ್ ಚೈನ್. ಬ್ಲಾಕ್ ಚೈನ್ ಅನ್ನೋದು ಒಂದು ಡೇಟಾ ಲೆಡ್ಜರ್ ಎಂಟ್ರಿ ಮಾಡ್ತಿರ್ತೀವಿ, ಇಲ್ಲ ಟ್ರಾನ್ಸಾಕ್ಷನ್ ಆಗಿರ್ಬೋದು, ನಿಮ್ಮ ಅಕೌಂಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಅದೇ ಅಂತ ತಿಳ್ಕೊಳ್ಳಿ, ಅದನ್ನ ಎಂಟ್ರಿ ಮಾಡ್ತಾನೆ ಇರ್ತೀವಿ. ಆ ಎಂಟ್ರಿ ಮಾಡಿದ್ನ ಏನ್ ಮಾಡ್ತೀವಿ, ಒಂದು ಡೇಟಾವನ್ನ ನಾವೇನ್ ಮಾಡ್ತೀವಿ, ಎಲ್ಲಾ ಮೆಂಬರ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಎಲ್ಲಾ ಮೆಂಬರ್ಗೂ ಏನ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಎಲ್ಲರಿಗೂ ಆಕ್ಸಿಸ್ ಕೊಡ್ತೀವಿ. ಎಲ್ಲರಿಗೂ ಏನ್ ಮಾಡ್ತೀವಿ, ಆಕ್ಸಿಸ್ ಕೊಡ್ತೀವಿ. ಅದ್ರಲ್ಲಿ ಏನ್ ಮಾಡ್ತಾರೆ ಅವರು, ತಮ್ಮದೇ ಆದ ಡೇಟಾವನ್ನ ಏನ್ ಮಾಡ್ತಾ ಹೋಗ್ತಾರೆ, ಅವರು ಅಪ್ಲೋಡ್ ಮಾಡ್ತಾ ಹೋಗ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಡೇಟಾ ವೋಟಿಂಗ್ ಅನ್ನೋದು ಒಂದು ಡೇಟಾ, ಇಂಡಿಯಾದ ಒಂದು ವೋಟಿಂಗ್ ಅಂತ ತಿಳ್ಕೊಳ್ಳಿ. ಓಕೆ, ಮತದಾನ ಮಾಡೋದು ಒಂದು ಡೇಟಾ. ಈ ಡೇಟಾನ ಏನ್ ಮಾಡ್ತೀವಿ, ಫಸ್ಟ್ ನಾವೇನ್ ಮಾಡ್ತೀವಿ, ಯಾರಿಗೊಬ್ರಿಗೆ ವೋಟ್ ಹಾಕ್ಬೇಕಾಗಿರುತ್ತೆ, ಆ ವೋಟ್ ಹಾಕ್ತಿವಿ. ವೋಟ್ ಹಾಕ್ಬಿಟ್ಟು ಏನ್ ಮಾಡ್ತೀವಿ, ಇದಕ್ಕೆ ಪಾಸ್ವರ್ಡ್ ಕೊಡ್ತೀವಿ. ಪಾಸ್ವರ್ಡ್ ಅಂದ್ರೆ ಯಾಶ್ ಅಂತ ಅರ್ಥ. ಯಾಶ್ ಪಾಸ್ವರ್ಡ್ ಕೊಟ್ವಿ, ಯಾಶ್ ಆಯ್ತು. ಓಕೆ, ನೆಕ್ಸ್ಟ್ ಇನ್ನೊಂದು ಬ್ಲಾಕ್ ಬರುತ್ತೆ. ಓಕೆ, ಇದು ಒಂದು ಬ್ಲಾಕ್ ಅಥವಾ ಒಂದು ಫೈಲ್ ಅಥವಾ ಒಂದು ಡೇಟಾ. ಓಕೆ, ಇನ್ನೊಂದು ಬ್ಲಾಕ್ ಬಂತು. ಅವಾಗ ಇದ್ರಲ್ಲಿ ಏನಿರುತ್ತೆ, ಓಕೆ, ಈ ವ್ಯಕ್ತಿ ಎರಡನೇ ವ್ಯಕ್ತಿ ಏನ್ ಮಾಡ್ತಾನೆ, ಮೊದಲನೇ ವ್ಯಕ್ತಿ ಇವನು, ಎರಡನೇ ವ್ಯಕ್ತಿ ಏನ್ ಮಾಡ್ತಾನೆ, ಅವನ ಓಟು ಕೂಡ ಹಾಕ್ತಾನೆ. ಅವ್ನ ಓಟು ಹಾಕ್ತಾನೆ. ಸೆಕೆಂಡ್ ಏನ್ ಮಾಡ್ತಾನೆ, ಅವ್ನ್ ಪಾಸ್ವರ್ಡ್ ಕೊಡ್ತಾನೆ. ಆಮೇಲೆ ಮೂರನೇ ಈ ಪಾಸ್ವರ್ಡ್ ನು ಇಲ್ಲಿ ಲಿಂಕ್ ಮಾಡ್ತಾನೆ. ಇದರ ಪಾಸ್ವರ್ಡ್ ಯಾಶ್ನು ಇಲ್ಲಿಗೆ ಏನ್ ಮಾಡ್ತಾನೆ, ಲಿಂಕ್ ಮಾಡ್ತಾನೆ. ಈ ತರ ಆಯ್ತು. ಓಕೆ, ಇದೇ ರೀತಿ ಮೂರನೇ ವ್ಯಕ್ತಿ ವೋಟ್ ಮಾಡ್ದ, ಪಾಸ್ವರ್ಡ್ ಕೊಟ್ಟ, ಈ ಒಂದು ಬಾಕ್ಸ್ ನ ಪಾಸ್ವರ್ಡ್ ಕೊಟ್ಟ. ಇದೇ ರೀತಿ 1 ಕೋಟಿಯ ಜನ ಇರ್ತಾರೆ. 1 ಕೋಟಿ ಜನ ವ್ಯಕ್ತಿನೂ ಕೂಡ ಏನ್ ಮಾಡ್ತಾನೆ, ಇದೇ ರೀತಿ ವೋಟ್ ಮಾಡ್ತಾನೆ. ವೋಟ್ ಮಾಡಿ ಅಲ್ಗೊಂದು ಹ್ಯಾಶ್ ಕೊಡ್ತಾನೆ, ಪ್ರೀವಿಯಸ್ ಬ್ಲಾಕ್ ನ ಪಾಸ್ವರ್ಡ್ ಕೊಡ್ತಾನೆ. ಈ ರೀತಿ ಬ್ಲಾಕ್ ಗಳನ್ನ ಏನ್ ಮಾಡ್ತಾರೆ, ರಚನೆ ಮಾಡ್ತಾರೆ. ಈ ರೀತಿ ಬ್ಲಾಕ್ ಗಳನ್ನ ಲಿಂಕ್ ಮಾಡ್ತಾರೆ, ಒಂದಕ್ಕೊಂದು ಇಂಟರ್ ಕನೆಕ್ಟಿವ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈ ವ್ಯಕ್ತಿ ವೋಟ್ ಮಾಡಿದಾನೆ, ಇವನ್ ವೋಟ್ ನ ಯಾರೋ ಒಬ್ಬ ಏನ್ ಮಾಡ್ಬೋದು, ಚೇಂಜ್ ಮಾಡಕ್ ಹೋಗ್ಬೋದು. ಆಗುತ್ತಾ? ಆಗೋದಿಲ್ಲ. ಯಾಕೆ ಹೇಳಿ, ಈ ವ್ಯಕ್ತಿ ಹಾಕಿರೋ ವೋಟ್ ನ ಬೇರೆ ವ್ಯಕ್ತಿ ವೋಟ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇವ್ನು ಚೇಂಜ್ ಮಾಡಕ್ ಹೋದ ಅಂದ್ರೆ ಇಲ್ಲೇನಾಗುತ್ತೆ, ಈ ಒಂದು ವ್ಯಕ್ತಿಯ ಒಂದು ಬ್ಲಾಕ್ ಲಾಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಲಾಕ್ ಆಗುತ್ತೆ, ನೆಕ್ಸ್ಟ್ ಇದು ಲಾಕ್ ಆಗುತ್ತೆ. ಇದೇ ರೀತಿ ಚೈನ್ ರಿಯಾಕ್ಷನ್ ಇರುತ್ತೆ. ಓಕೆ, ಪ್ರತಿಯೊಂದು ಬ್ಲಾಕ್ ಚೈನ್ ಕನೆಕ್ಷನ್ ಇರುತ್ತೆ. ಯಾವ ಚೈನ್ ಅಲ್ಲಿ ನೀನು ಡೇಟಾ ಚೇಂಜ್ ಮಾಡಕ್ ಹೋಗ್ತಾ ಅವಾಗ ಏನಾಗುತ್ತೆ, ಈ ತರ ಬ್ಲಾಕ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಬೇರೆಯವ್ರಿಗೆ ಯಾರು ಚೇಂಜ್ ಮಾಡೋದಕ್ಕಾಗಿಲ್ಲ, ಬಟ್ ಅವ್ರು ನೋಡ್ಬೋದು ಇವ್ನು ಯಾರು ವೋಟ್ ಹಾಕಿದಾನೆ. ಓಕೆ, ಯಾರು ವೋಟ್ ಹಾಕಿಬಹುದು, ಯಾರು ವೋಟ್ ಜಾಸ್ತಿ ಇದೆ ಅಂತ ನೋಡ್ಬೋದು, ಬಟ್ ಚೇಂಜ್ ಮಾಡಕ್ ಆಕ್ಸೆಸ್ ಇರಲ್ಲ. ಓಕೆ, ಅದೇ ವ್ಯಕ್ತಿ ಚೇಂಜ್ ಮಾಡ್ಬೋದು, ಬಿಟ್ರೆ ಇನ್ಯಾರು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಈ ರೀತಿ ಲಿಂಕಿಂಗ್ ಆಗಿರುತ್ತೆ. ಓಕೆ, ಇದನ್ನ ನಾವೇನಂತ ಕರಿತೀವಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಕರಿತೀವಿ. ಇದನ್ನ ಸತೋಶಿ ನಾಕೋಮೋಟೋ ಅನ್ನೋರು ಫಸ್ಟ್ ಇನೋವೇಟ್ ಮಾಡ್ತಾರೆ. ಇವರು ಮನುಷ್ಯರೋ ಇಲ್ಲ ಇವರು ಒಂದು ಗುಂಪೋ ಇಲ್ಲ ಇವರು ಒಂದು ಲೇಡೀಸೋ ಏನಂತ ಗೊತ್ತಿಲ್ಲ. ಓಕೆ, ಇವರು ಸೂಡೋಮೋನಸ್. ಓಕೆ, ಇವರ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಇವರು ಫಸ್ಟ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ, ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ನಾವು, ಇದರ ಅಪ್ಲಿಕೇಶನ್ ಎಲ್ಲೆಲ್ಲಿ ಅಂದ್ರೆ ಕ್ರಿಪ್ಟೋ ಕರೆನ್ಸಿ. ಓಕೆ, ಬಿಟ್ಕಾಯಿನ್ ಆಗಿರ್ಬೋದು, ಓಕೆ, ಎಥೇರಿಯಂ ಆಗಿರ್ಬೋದು. ಓಕೆ, ಬಿಟ್ಕಾಯಿನ್ ಗಳು, ಈ ತರದ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಏನ್ ಮಾಡ್ತಾ ಹೋಗ್ತೀವಿ ನಾವು, ಈ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕಮ್ಯುನಿಕೇಶನ್ ಗಳಲ್ಲಿ ಸ್ಮಾರ್ಟ್ ಕಮ್ಯುನಿಕೇಶನ್ ಗಳಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಇದೇ ರೀತಿ ಕಮ್ಯುನಿಕೇಶನ್ ಫೀಲ್ಡ್, ಡೇಟಾ ಕಮ್ಯುನಿಕೇಶನ್ ಫೀಲ್ಡ್ ಗಳಲ್ಲಿ ನಾವು ಈ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಡೇಟಾ ಕಮ್ಯುನಿಕೇಶನ್ಗಳು, ಡೇಟಾ ಸ್ಟೋರೇಜ್, ಬಿಗ್ ಡೇಟಾದಲ್ಲಿ. ಓಕೆ, ಈಗ ನೋಡಿರ್ಬೋದು ಮೆಟಾವರ್ಸ್ ಅಂತ ಬಂದಿದೆ. ಮೆಟಾವರ್ಸ್ ಗಳಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಮೆಟಾವರ್ಸ್ ಅಲ್ಲಿ ಅಂದ್ರೆ ಎಲ್ಲ ವರ್ಚುವಲ್ ಇರುತ್ತೆ, ಯಾವುದು ಏನಿರೋದಿಲ್ಲ. ಆ ವರ್ಚುವಲ್ ಏನ್ ಮಾಡ್ತೀರಾ, ಬ್ಲಾಕ್ ಚೈನ್ ಅಲ್ಲಿ ಯಾರು ದುಡ್ಡನ್ನ ತಗೊಂಡ್ರು ಯಾರು ದುಡ್ಡನ್ನ ತಗೊಂಡಿಲ್ಲ ಅದ್ರೆಲ್ಲದ್ರ ಬಗ್ಗೆ ಡೀಟೇಲ್ ಗೊತ್ತಾಗೋದಿಲ್ಲ. ನಾವ್ ಯಾರು ಬೇಕಾದ್ರೂ ಕೊಂಡ್ಕೋಬಹುದು, ಏನ್ ಬೇಕಾದ್ರೂ ತಗೋಬಹುದು. ಆ ರೀತಿ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ವರ್ಕ್ ಮಾಡ್ತಾ ಹೋಗುತ್ತೆ. ಓಕೆ, ಇದು ಬ್ಲಾಕ್ ಚೈನ್ ಟೆಕ್ನಾಲಜಿ. ಹಾಗಾದ್ರೆ ಕ್ವಶನ್ ನೋಡೋಣ. ಈಗ ಸ್ಟೇಟ್ಮೆಂಟ್ 1, ಬ್ಲಾಕ್ ಚೈನ್ ಡೇಟಾ ಸ್ಟ್ರಕ್ಚರ್ ಇಸ್ ಎ ಸ್ಪೆಷಲೈಸ್ಡ್ ಕ್ರಿಪ್ಟೋಗ್ರಫಿಕಲಿ ಸೆಕ್ಯೂರ್ಡ್ ಡಿಸ್ಟ್ರಿಬ್ಯೂಟೆಡ್. ಓಕೆ, ಬ್ಲಾಕ್ ಚೈನ್ ಅಂದ್ರೆ ಒಂದು ವಿಶಿಷ್ಟವಾದ ಕ್ರಿಪ್ಟೋಗ್ರಾಫಿಕವಾಗಿ ಸುರಕ್ಷಿತ ವಿತರಿತ ಡೇಟಾ ರಚನೆ. ಓಕೆ, ಡೇಟಾ ಏನಿದು ಒಂದು ಸೆಕ್ಯೂರ್ಡ್ ಡೇಟಾ. ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗಿದೆ. 100 ಜನ ಇದ್ರು 100 ಜನಕ್ಕೂ ಡಿಸ್ಟ್ರಿಬ್ಯೂಟ್ ಆಗಿದೆ. ಓಕೆ,
ಇದು ಕರೆಕ್ಟ್. ಏನ್ ಕೇಳಿದಾನೆ, ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದಾನೆ. ಹಾಗಾದ್ರೆ ಇದು ಕರೆಕ್ಟ್. ಬ್ಲಾಕ್ ಚೈನ್ ಒಂದು ಡೇಟಾ ಸ್ಟ್ರಕ್ಚರ್ ಈಸ್ ಎ ಸ್ಪೆಷಲೈಸ್ಡ್ ಕ್ರಿಪ್ಟೋಗ್ರಾಫಿಕಲಿ ಸೆಕ್ಯೂರ್ಡ್ ಡಿಸ್ಟ್ರಿಬ್ಯೂಟೆಡ್, ಅಂದ್ರೆ ಎಲ್ಲರಿಗೂ ಹಂಚಿತವಾಗಿದೆ. ಲೆಡ್ಜರ್ ಇದೆ, ಆ ಲೆಡ್ಜರ್ ಎಲ್ಲರಿಗೂ ಆಕ್ಸಿಸ್ ಇದೆ, ಎಲ್ಲರಿಗೂ ಹಂಚಿತವಾಗಿದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಆಪ್ಷನ್, ಎ ಸೆಂಟ್ರಲೈಸ್ಡ್ ಅಥಾರಿಟಿ ಈಸ್ ರಿಕ್ವೈರ್ಡ್ ಟು ಮ್ಯಾನೇಜಿಂಗ್ ಪೀರ್ ಟು ಪೀರ್ ನೆಟ್ವರ್ಕ್. ಈ ಕ್ವಶನ್, ಈ ಸ್ಟೇಟ್ಮೆಂಟ್ ಏನಾಗಿದೆ, ರಾಂಗ್ ಆಗಿದೆ. ಯಾಕೆ ಹೇಳಿ, ಈ ಸೆಂಟ್ರಲೈಸ್ಡ್ ಇಲ್ಲ. ಯಾಕೆ ಹೇಳಿ, ಇದು ಡಿಸೆಂಟ್ರಲೈಸ್ಡ್. ಯಾರು ಬೇಕಾದ್ರೂ ಎಂಟ್ರಿ ಕೊಡ್ಬೋದು, ಯಾರು ಬೇಕಾದ್ರೂ ಆಕ್ಸಿಸ್ ತಗೋಬಹುದು, ಬಟ್ ಯಾರಿಗೂ ಗೊತ್ತಾಗೋದಿಲ್ಲ. ಇಲ್ಲಿ ಯಾರೋ ಮೇಲೆ ಒಬ್ಬ ಬಾಸ್ ಇಲ್ಲ. ಓಕೆ, RBI ತರ ಯಾರು ಇಲ್ಲ ಇದು. ಓಕೆ, ಇದು ಡಿಸೆಂಟ್ರಲೈಸ್ಡ್. ಇದೇನು ಡಿಸೆಂಟ್ರಲೈಸ್ಡ್. ಓಕೆ, ಆದ್ರಿಂದ ಇದು ಸೆಂಟ್ರಲೈಸ್ಡ್ ಅಲ್ಲ. ಈ ಒಂದು ಹೇಳಿಕೆ ಎರಡು ರಾಂಗ್ ಇದೆ. ಮೂರನೇದು, ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಅಪ್ಲಿಕೇಶನ್ಸ್ ಬಿಹೈಂಡ್ ಕ್ರಿಪ್ಟೋಕರೆನ್ಸಿ ಸಚ್ ಆಸ್ ಸ್ಮಾರ್ಟ್ ಕಮ್ಯುನಿಕೇಶನ್ ಅಂಡ್ ಡಿಜಿಟಲ್ ವೋಟಿಂಗ್. ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ಯಾವುದು, ಡಿಜಿಟಲ್ ವೋಟಿಂಗ್ ಎಕ್ಸಾಂಪಲ್ ಕೊಟ್ಟೆ. ಓಕೆ, ಕ್ರಿಪ್ಟೋ ಕರೆನ್ಸಿ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್. ಸ್ಮಾರ್ಟ್ ಕಮ್ಯುನಿಕೇಶನ್, ಓಕೆ, ಇದ್ರಲ್ಲೆಲ್ಲ ಏನ್ ಮಾಡ್ತಾರೆ, ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಈ ಎಲ್ಲಾ ಒಂದು ಅಪ್ಲಿಕೇಶನ್ ಗಳು ಎಲ್ಲಿದ್ರೆ ಬ್ಲಾಕ್ ಚೈನ್ ನ ಒಂದು ಟೆಕ್ನಾಲಜಿಯ ಅಪ್ಲಿಕೇಶನ್ ಆಗಿರ್ತವೆ. ಹಾಗಾದ್ರೆ ಈ ಒಂದು ಹೇಳಿಕೆ ಸರಿಯಾಗಿದೆ. ಹಾಗಾದ್ರೆ 1 ಮತ್ತು 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಕೆಳಗೆ ಕೊಟ್ಟಿರೋದು ಯಾವ್ದು ಸರಿಯಾಗಿದೆ ಅಂದ್ರೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಕ್ಲಿಯರ್? ಟಿಲ್ ನೌ ಕ್ಲಿಯರ್ ಗೈಸ್? ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 3. ಓಕೆ, ಅರ್ಥ ಆಯ್ತಲ್ಲ? ಇದು ಬ್ಲಾಕ್ ಚೈನ್ ಟೆಕ್ನಾಲಜಿ.